ಸಿಎಂ ಸಿದ್ದರಾಮಯ್ಯ ದೇವರಾಜ ಅರಸು ಅವರ ದಾಖಲೆ ಮುರಿದ ಹಿನ್ನೆಲೆ ತವರು ಜಿಲ್ಲೆ ಮೈಸೂರಿನಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ನಿವಾಸದ ಮುಂದೆ ನಾಟಿ ಕೋಳಿ ಬಿರಿಯಾನಿಯನ್ನ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಅಭಿಮಾನಿಗಳು ಈ ಸಿಎಂ ಸಿದ್ದರಾಮಯ್ಯ ನಿವಾಸ ಏನು ಶಾರದಾದೇವಿ ನಗರದಲ್ಲಿ ಅವರ ನಿವಾಸ ಏನಿದೆ ಆ ನಿವಾಸದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಅತಿ ದೀರ್ಘಾವಧಿಯ ಸಿಎಂ. ನಿಜಕ್ಕೂ ಕೂಡ ಡಿ ದೇವರಾಜ ಅರಸು ಅವರ ದೀರ್ಘಾವಧಿಯ ಸಿಎಂ ಅಂತೇಳಿ ಏನು ದಾಖಲೆ ಇತ್ತು ಆ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ್ದಾರೆ. ಸುಮಾರು 7 ವರ್ಷ 239 ದಿನಗಳ ಕಾಲ ಡಿ ದೇವರಾಜ ಅರಸುರವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸುದೀರ್ಘ ಅವಧಿಯ ಆಡಳಿತವನ್ನು ನಡೆಸಿದರು. ಆ ದಾಖಲೆ ಅವರ ಹೆಸರಿನಲ್ಲಿತ್ತು. ಇದೀಗ ಮೈಸೂರಿನವರೇ ಆದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಒಂದು ದಾಖಲೆಯನ್ನು ಸರಿಗಟ್ಟಿದ್ದಾರೆ. 7 ವರ್ಷ 240 ದಿನಗಳ ಆಳ್ವಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರ ತವರು ಅವರ ನಿವಾಸದ ಮುಂದೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ನಾಟಿ ಕೋಳಿ ಪಲಾವ್ ಹಾಗೂ ಸಿಹಿಯನ್ನ ಹಂಚಿ ಸಂಭ್ರಮವನ್ನ ಪಡ್ತಿದ್ದಾರೆ. ಏನು ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಸಂಭ್ರಮದ ವಾತಾವರಣ ಮುಗಿಲು ಮುಟ್ಟಿದೆ. ಹೀಗಾಗಿ ನಾಟಿ ಕೋಳಿ ಪಲಾವನ್ನ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ವತಿಯಿಂದ ಹಂಚಲಾಗಿರ್ತಕ್ಕಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ನನ್ನೊಟ್ಟಿಗೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಶಿವರಾಮ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನ್ ಅನಿಸ್ತಾ ಇದೆ ಸರ್? ಈಗ ಎಷ್ಟು ಪಲಾವ್ ಮಾಡಿಸಿದ್ರ? ನಾವು 500 ಜನಕ್ಕೆ ಮಾಡಿಸಿದ್ದೇವೆ. ಇವತ್ತು ಇಲ್ಲಿ ಬಹಳ ವಿಶೇಷ ಅಂದರೆ ಒಂದು ದಾಖಲೆಯನ್ನು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕಾಗಿ ಇವತ್ತು ನಾಟಿ ಕೋಳಿ ಪಲಾವ್ ಹಂಚೋದ್ರ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ದೀರ್ಘಾವಧಿ ಸಿಎಂ ಆಗಿ ಆಡಳಿತ ನೀಡಿ ಅಹಿಂದ ಸಮುದಾಯಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ನಾವು ಅವ್ರಿಗೆಲ್ಲ ಬೆಂಬಲ ಕೊಟ್ಟು ಶುಭವನ್ನು ಆರೈಕೆ ಮಾಡ್ತಾ ಇದ್ದೇವೆ. ಜೊತೆಗೆ ದೀರ್ಘಾವಧಿ ಸಿಎಂ ಜೊತೆಗೆ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತೇಳಿ ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸರ್, ಇವತ್ತು ಸಿದ್ದರಾಮಯ್ಯ ಸಾಹೇಬರು ದಾಖಲೆಯನ್ನು ಮುರಿದಿದ್ದಾರೆ. ಆ ದಾಖಲೆ ಪರವಾಗಿ ಅವ್ರಿಗೆ ಪ್ರಿಯವಾದಂಥ ನಾಟಿ ಕೋಳಿ ಫಲಾವನ್ನು ಇವತ್ತು ವಿತರಣೆ ಮಾಡ್ತಾರೆ. ಜೊತೆಗೆ ಪೂರ್ಣಾವಧಿ ಸಿಎಂ ಆಗಲಿ ಅಂತ ಸಿಹಿಯನ್ನು ಚಾಮುಂಡೇಶ್ವರಿ ತಾಯಿಗೆ ಆಶೀರ್ವದಿಸಿ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. ಸರ್, ನಮಗೆ ಖುಷಿ ಅಂತೂ ಭಾಳ ಸಖತ್ತಿದೆ ಭಾಳ. ಏಕೆಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಸರಳ ವ್ಯಕ್ತಿ, ಮತ್ತು ಅವರು ಪೂರ್ಣಾವಧಿ 2 ವರ್ಷ ಫುಲ್ ಪೂರ್ಣಾವಧಿ ಆಗಬೇಕು ಅಂತ ನಮ್ಮೆಲ್ಲ ಆಸೆ ಇದೆ. ಸರ್, ಇವತ್ತೇನು ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಪಲಾವ್ ಕೊಡ್ತಾ ಇದೆ. ಅವರು 2793ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅನ್ನೋದು ನಮ್ಮ ಆಸೆ ಸರ್. ಇದು ನಾಟಿ ಕೋಳಿ ಪಲಾವನ್ನ ವಿತರಣೆಯನ್ನ ಮಾಡುವಂತಹ ಅವರ ಅಭಿಮಾನಿಗಳ ಮಾತು. ಜೊತೆಗೆ ಇಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಕೂಡ ನಾಟಿ ಪಲಾವನ್ನ ಸೇವನೆಯನ್ನ ಮಾಡ್ತಿದ್ದಾರೆ. ಅದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದ ಮುಂಭಾಗ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರಿನಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಮೈಸೂರಿನವರು ಅತಿ ದೀರ್ಘಾವಧಿಯ ಸಿಎಂ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಡಿ ದೇವರಾಜ ಅರಸುರವರು ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನ ಮಾಡಿದ್ರು. ಇದೀಗ ಆ ಒಂದು ದಾಖಲೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನವರೇ ಆಗಿ ಸರಿಗಟ್ಟಿದ್ದಾರೆ. ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ ಅನಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಈ ಒಂದು ಹೊಸ ಮೈಲಿಗಲ್ಲು ರಾಜ್ಯದಲ್ಲಿ ರೂಪಣೆ ಆಗಿರ್ತಕ್ಕಂಥದ್ದು? ಅದಕ್ಕಾಗಿ ಸಿಹಿ ಹಂಚಿ ಮತ್ತೆ ನಾಟಿಕೋಳಿ ಪಲಾವ್ ಕೂಡ ಸೇವನೆ ಆಗ್ತಾ ಇದೆ. ಮೊದಲಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳು. ಕರ್ನಾಟಕ ರಾಜಕಾರಣದಲ್ಲಿ ಸುದೀರ್ಘ ಅವಧಿಗೆ ಅಧಿಕಾರ ನಡೆಸಿದಂಥ ಕೀರ್ತಿಗೆ ಇವತ್ತು ಅವರು ಭಾಜನರಾಗಿದ್ದಾರೆ. ಸೊ ಅದರ ವಿಶೇಷವಾಗಿ ಇವತ್ತು ಅಭಿಮಾನಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತೇನು ಪ್ರಿಯವಾದ ಆಹಾರ ಅಂದರೆ ನಾಟಿ ಕೋಳಿ, ಅದ್ರ ಮುಖಾಂತರ ನಾಟಿ ಕೋಳಿ ಪಲಾವನ್ನ ಮಾಡಿಸಿ ಅಭಿಮಾನಿಗಳು ಎಲ್ರಿಗೂ ಅಂತ ಇರೋದು ವಿಶೇಷವಾಗಿದೆ ಸರ್. ಇದು ಮೈಸೂರಿನ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಮುಂಭಾಗದ ಏನು ಅಭಿಮಾನಿಗಳ ಸಂಭ್ರಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2ನೇ ಅವಧಿಯನ್ನು ಸಂಪೂರ್ಣವಾಗಿ ಪೂರೈಸಲಿ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರ ಅಭಿಮಾನಿಗಳು ಆರೈಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.